ಸರ್ ಆಲ್ವೇಸ್ ನಿಮ್ಮ ಹೆಸರು ಹೇಳುವಾಗ ನಮಗೆ ಮೊದಲು ಕಂಡು ಬರೋದೇ ನಗುಮುಖ ಆ್ಯಂಡ್ ಸಿಂಪಲ್ ಪರ್ಸನಾಲಿಟಿ. ಕಾಂಟ್ರವರ್ಸರಿಯಿಂದ ಹೊರಗಡೆ ಇರುವವರು, ಮಿತಭಾಷಿ ಕೂಡ ನೀವು ಯಾವಾಗಲೂ. ಹೌ ಇಟ್ ಈಸ್ ಪಾಸಿಬಲ್ ಇನ್ ಪಾಲಿಟಿಕ್ಸ್? ನೋಡಿ, ಮಿತಭಾಷಿ ಸಾಮಾನ್ಯ ಜನ ಅನ್ನೋದನ್ನು ನೀವೇನು ಹೇಳಿದ್ರಿ. ನಾವು ಸಾಮಾನ್ಯರಿ. ನಾವು ಅತ್ಯಂತ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು. ನಮ್ಮ ತಂದೆ ಒಬ್ಬ ರೈಲ್ವೆ ಎಂಪ್ಲಾಯಿ ಆಗಿದ್ದರು. ಹಿ ವಾಸ್ ಎ ರೈಲ್ವೆ ಎಂಪ್ಲಾಯಿ. ನಮ್ಮದು ಒಂದು 35 ವರ್ಷಗಳ ಕಾಲ ನಾವು ರೈಲ್ವೆ MTS ಕಾಲನಿಯಲ್ಲೇ ಕಳೆದಿದ್ವಿ. ಭಾಳ ಸಣ್ಣ ಮನೆ. ಮತ್ತು ಭಗವಂತ ಹೋರಾಟ ಮಾಡ್ತಾ ಇದೊಂದು ಅವಕಾಶವನ್ನು ಕೊಟ್ಟ. ಅದು ಅಯೋಧ್ಯೆಯ ಹೋರಾಟ ಇರ್ಬೋದು, ಅದು ಹುಬ್ಬಳ್ಳಿಯ ಈದ್ಗಾ ಮೈದಾನ ಅಥವಾ ರಾಣಿ ಚೆನ್ನಮ್ಮ ಮೈದಾನ ಅಂತ ಅದು ನಾಮಕರಣ ಆಗಿದೆ, ಅದಿರ್ಬೋದು. ಅದರೆಲ್ಲ ಹೋರಾಟಗಳಿಂದ ಮತ್ತು ಸಂಘದ ಚಟುವಟಿಕೆಯಲ್ಲಿ ಸಂಘದ ಸ್ವಯಂ ಸೇವಕನಾಗಿ ಹಲವು ವರ್ಷಗಳ ಕಾಲ ಸಂಘದ ಜವಾಬ್ದಾರಿ ಹೊತ್ತೇನು ಕೆಲಸ ಮಾಡಿದ್ದೀವಿ. ಅದರಿಂದ ಒಂದು ಅವಕಾಶ ಸಿಕ್ಕಿದೆ. ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ, ಅನೇಕರು ನಮಗಿಂತ ಸಾಮರ್ಥ್ಯವಂತರಿದ್ದಾರೆ, ನಮಗಿಂತ ತಿಳಿದವರಿದ್ದಾರೆ, ನಮಗಿಂತ ಓದ್ದವರಿದ್ದಾರೆ, ನಮಗಿಂತ ಹೆಚ್ಚು ಸಮಯವನ್ನು ಸಂಘಕ್ಕೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಅರ್ಥಾತ್ ಈ ವಿಚಾರಧಾರೆಗೆ ಕೊಟ್ಟು ಕೆಲಸ ಮಾಡಿದವರಿದ್ದಾರೆ. ಅವರಿಗೆ ಅಪರ್ಚುನಿಟಿ ಸಿಕ್ಕಿಲ್ಲ. ಗಾಡ್ ಈಸ್ ಕೈಂಡ್ ಟು ಮೀ. ಐ ಗಾಟ್ ಅಪರ್ಚುನಿಟಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದೊಂದೇ, ಯಾವುದೇ ಕಾರಣಕ್ಕೂ ಅಹಂಕಾರ ಬರಲಾರದ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸುವಂಥ. 4 ಸಲ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆಗಿದ್ರಿ. 2004 to 2019 ಕಂಟಿನ್ಯೂಸ್. ದರ್ ಇಸ್ ನೋ ಬ್ರೇಕ್. ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕಾರ್ಯವೈಖರಿ ಯಾವ ರೀತಿ. ಇಟ್ ಈಸ್ ನಾಟ್ ಈಸಿ ಟು 4 ಟೈಮ್ ಕಾರ್ಯವೈಖರಿ ಸರಿ ಇಲ್ಲದೆ ಒಬ್ಬರು ಆಯ್ಕೆಯಾಗಿ ಬರೋದು. ಶ್ರೀಮಾನ್ ಮೋದಿಜಿಯವರ ಮಂತ್ರಿಮಂಡಲದಲ್ಲೂ ನೀವು ಮಂತ್ರಿ ಆಗ್ತೀರಿ, ಪಾರ್ಲಿಮೆಂಟ್ ಅಫೇರ್ಸ್ ಆಗ್ತೀರಿ, ಅದರ ನಂತರ ಈಗ ಕೋಲ್ ಆ್ಯಂಡ್ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ಎಲ್ಲರೂ ಹೇಳುವಾಗ ಮೋದಿಯವರ ಅತ್ರಾಪ್ತರು ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ಅನಂತಕುಮಾರ್ ನಂತರ ನೀವು ಅನಂತಕುಮಾರ್ ಜೋಡೆತ್ತು ಥರ ಇದ್ರಿ. ಎಲ್ಲೋ ದೌರ್ಭಾಗ್ಯ, ನಾವು ಅವರನ್ನು ಕಳ್ಕೊಳ್ತೀವಿ. ಅದರ ನಂತರದ ಸ್ಥಾನವನ್ನು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದಲ್ಲೇ ನೀವು ತುಂಬಲು ಶುರು ಮಾಡ್ತೀರಿ. ಏನು ಅನಿಸುತ್ತೆ ನಿಮಗೆ ಆ ಫೀಲಿಂಗ್? ಅಲ್ಲ, ಒಂದು ನನ್ನ ಪ್ರಕಾರ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಜೊತೆಗೆ ಕೆಲಸ ಮಾಡೋದೇ ಒಂದು ಜೀವನದ ಸೌಭಾಗ್ಯ. ಅವರ ವಿಷನ್ನು, ಅವರ ಥಿಂಕಿಂಗು, ಅವರ ಪರಿಶ್ರಮ ಮತ್ತು ಬೇರೆ ಸಾಮಾನ್ಯ ಎಲ್ಲ ನಾಯಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳಿಗಿಂತ ಅತ್ಯಂತ ಬೇರೆಯಾಗಿ ಅವರು ಯೋಚನೆಯನ್ನು ಮಾಡ್ತಾರೆ. ಥಿಂಕ್ ಡಿಫರೆಂಟ್ಲಿ, ಆ್ಯಕ್ಟ್ ಡಿಫರೆಂಟ್ಲಿ. ಸೊ ಅಂಥ ವ್ಯಕ್ತಿಯ ಜೊತೆಗೆ ಕೆಲಸ ಮಾಡೋದೇ ನಮ್ಮ ಜೀವನದ ಒಂದು ಸೌಭಾಗ್ಯ. ಮತ್ತು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಅನೇಕ ರೀತಿಯಾದಂಥ, ಅದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ನಿಂದ ಹಿಡ್ಕೊಂಡು ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆದಾಗ ಮೋದಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ್ದು, ಇದೆಲ್ಲ ನನಗನ್ಸುತ್ತೆ ಇದೇನೋ ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಜರು ಕೊಟ್ಟಂಥ ಒಂದು, ಅವ್ರು ಮಾಡಿದಂಥ ಒಂದು ಪುಣ್ಯದ ಕೆಲಸದಿಂದ, ಸಂಘದ ಪುಣ್ಯದಿಂದ ನಮಗೆ ಈ ಸ್ಥಾನ ಸಿಕ್ಕಿದೆ. ಇದು ನನ್ನ ಕಾಲದಲ್ಲಿ ಈ ಒಂದು ಪೊಸಿಷನ್ದಲ್ಲಿ ನಾನಿದ್ದಾಗ ಅಮಿತ್ ಶಾ ಅವರು ಪೈಲಟ್ ಮಾಡಿ ಬಿಲ್ ಪಾಸ್ ಮಾಡ್ತಾರೆ ಮತ್ತು ಅದರ ಆ ಎಲ್ಲ ಚಟುವಟಿಕೆಯಲ್ಲಿ, ಅದರ ಪೂರ್ವಭಾವಿ ತಯಾರಿಯಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗಿರ್ತೇವೆ. ಅಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ನನಗೆ ಭಾಳ ಸಂತೋಷವೂ ಇದೆ. ಅಷ್ಟೇ ಜವಾಬ್ದಾರಿಯಿಂದನೂ ವರ್ತಿಸ್ಬೇಕು ನಾವು ಯಾವುದೇ ಕಾರಣಕ್ಕೆ. ಯಾಕಂದರೆ ಇಷ್ಟೊಬ್ಬ ಮನುಷ್ಯ ಪರಿಶ್ರಮ ಪಡಬೇಕಾದ್ರೆ ನಮ್ಮ ಯಾವುದೋ ತಪ್ಪಿನಿಂದ ಈ ಒಟ್ಟು ಸರ್ಕಾರಕ್ಕೆ ಅಥವಾ ಮೋದಿಯವರಿಗೆ ಕಳಂಕ ಬರಬಾರ್ದು. ಇದೇ ನಮ್ಮ ಯಾವತ್ತಲೂ ನನ್ನ ಮನಸ್ಸಿನಲ್ಲಿ, ನನ್ನ ಸಬ್ ಮೈಂಡ್ದಲ್ಲಿ ಕಾನ್ಷಿಯಸ್ ಆಗಿರೋದು ಇದೇನೆ.